ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಮೀಡಿಯಾ ಮಾಹಿತಿ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಈ ಕಾಂಗ್ರೆಸ್ನ ಪಂಚ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆ ಏನಿದೆ, ಇದು ಪ್ರತಿದಿನ ಕೂಡ ಹೊಸ ಹೊಸ ವಿಷಯಗಳನ್ನು, ಹೊಸ ಹೊಸ ಮಾಹಿತಿಗಳನ್ನು ಹೊರಹಾಕ್ತಾ ಇರುವಂತೆ ಕಾಣ್ತಾ ಇದೆ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ 11 ಮತ್ತು 12ನೇ ಕಂತಿನ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ, ಆ ಒಂದು ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಮತ್ತು ಸರ್ಕಾರದ ವಿರುದ್ಧವಾಗಿ ಟೀಕೆಗಳು ಕೂಡ ಕಂಡು ಬರ್ತಾ ಬಂತು ಇಲ್ಲಿವರೆಗೂ ಕೂಡ. ಸರ್ಕಾರದವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ನೀಡ್ತಾನೆ ಬಂದರು. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನು ಬಂದ್ ಮಾಡ್ತಾ ಇಲ್ಲ. ಈಗೊಂದು 2-3 ತಿಂಗಳಿನಿಂದ ಜೂನ್ ಮತ್ತು ಜುಲೈ ಕಂತಿನ ಹಣ ಅಂದರೆ 11 ಮತ್ತು 12ನೇ ಕಂತಿನ ಹಣ ಏನಿದೆ, ಅದು ಮಾತ್ರ ಸ್ವಲ್ಪ ತಡವಾಗಿ ಜಮೆ ಆಗುತ್ತೆ ಅಂತ ಹೇಳ್ತಾನೆ ಬಂದರು. ಆದರೆ ಈ ಜನಸಾಮಾನ್ಯರಿಗೆ ಅಂದರೆ ಗೃಹಿಣಿಯರಿಗೆ ಏನಾಗಿದೆ ಅಂತಂದರೆ, ಈ ವಿಷಯ ತೀರಾ ಲೇಟಾಗಿ ಆಗಿರೋದ್ರಿಂದ, ಹಣ ಖಾತೆಗಳಿಗೆ ಬರದೇ ಇರೋದ್ರಿಂದ ಈ ಒಂದು ವಿಷಯ ಸತ್ಯವಾಗಿದೆಯೋ ಅಥವಾ ಹಾಗೇ ಸುಮ್ಮನೆ ಹೇಳ್ತಾ ಇದ್ದಾರೋ ಅನ್ನೋ ಒಂದು ಸಂಶಯಕ್ಕೆ ಆಸ್ಪದ ಆಗ್ತಾ ಬಂತು. ಹಾಗೆ ಗೃಹಿಣಿಯರು ಕೂಡ ಈ ಒಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಬಂದರು. ಆದರೆ ಸರ್ಕಾರದವರು ಈ ಒಂದು ಬರ್ತಾ ಇರತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಒಂದು ಗೃಹಿಣಿಯರಿಗೆ ಒಂದು ಖುಷಿಯ ಸುದ್ದಿ, ಒಂದು ಗುಡ್ ನ್ಯೂಸ್ ಅಂತ ಜೂನ್ ತಿಂಗಳ ಹಣವನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಗೃಹಿಣಿಯರ ಖಾತೆಗಳಿಗೆ ನಾಳೆ ನಾಡಿದ್ದು ಇಷ್ಟರಲ್ಲಿಯೇ ಒಂದು ಹಣ ಅವರ ಖಾತೆಗಳಿಗೆ ಜಮೆ ಆಗಲಿದೆ ಅನ್ನೋ ಒಂದು ವಿಶ್ವಾಸವನ್ನು ಈ ಮಹಿಳಾ ಮತ್ತು ಮಕ್ಕಳ ಖಾತೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಭೆಗಳಲ್ಲಿ ಮತ್ತು ಸಾಕಷ್ಟು ಇಂಟರ್ವ್ಯೂಗಳಲ್ಲೂ ಕೂಡ ಸ್ಪಷ್ಟನೆಯನ್ನು ನೀಡ್ತಾ ಬಂದರು. ಆದರೆ ಅವರು ಹೇಳಿ ಸುಮಾರು 4-5 ದಿನಗಳು ಕಳೆದರೂ ಕೂಡ ಯಾರ ಖಾತೆಗಳಿಗೂ ಕೂಡ ಈ ಒಂದು 11 ಮತ್ತು 12ನೇ ಕಂತಿನ ಹಣ ಜಮೆ ಆಗದೇ ಇರೋದರಿಂದ ಈ ಒಂದು ಲಕ್ಷ್ಮೀ ಮೇಡಮ್ ಅವರ ಮಾತು ಸುಮ್ಮನೆ ಹೇಳೋದಕ್ಕಾಗಿ ಅಷ್ಟೇ ಆಯಿತಾ ಅಂತ ಅನ್ನುವಂಥ ಸಂಶಯ ಈ ಗೃಹಿಣಿಯರಲ್ಲಿ ಮೂಡ್ತಾ ಬಂತು. ಆದರೆ ಈಗ ಒಂದು 4-5 ದಿನಗಳಿಂದ ನೋಡಲಾಗಿ ಯಾರ ಖಾತೆಗಳಿಗೂ ಹಣ ಅಷ್ಟಾಗಿ ಜಮೆ ಆಗಿರಲಿಲ್ಲ. ಸುಮಾರು 95% ಜನಗಳನ್ನು ಒಂದು ಕೇಳಲಾಗಿ ಅವರು ಯಾರ ಖಾತೆಗಳಿಗೂ ಕೂಡ 11ನೇ ಕಂತಿನ ಮತ್ತು 12ನೇ ಕಂತಿನ ಹಣ ಜಮೆ ಆಗಿರಲಿಲ್ಲ. ಆದರೆ ಸ್ನೇಹಿತರೆ, ಈಗ ಸುಮಾರು 2 ದಿನಗಳಿಂದ ಕೆಲವೊಂದಿಷ್ಟು ಗೃಹಿಣಿಯರ ಖಾತೆಗಳಿಗೆ ಹಣ ಜಮೆ ಆಗಿದೆ. ಅಂದರೆ ಬರೀ 11ನೇ ಕಂತಿನ ಹಣ ಅಂದರೆ 2,000 ರೂಪಾಯಿ ಮಾತ್ರ ಜಮೆ ಆಗಿದೆ ಅನ್ನೋವಂತಹ ಒಂದು ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಅಂದರೆ ಅಲ್ಲಿಗೆ ಈ ಒಂದು ಜೂನ್ ತಿಂಗಳಿನ ಅಂದರೆ 11ನೇ ಕಂತಿನ ಹಣ ಗೃಹಿಣಿಯರಿಗೆ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಅನ್ನೋದು ಒಂದು ವಿಷಯ ಕನ್ಫರ್ಮ್ ಆಗ್ತಾ ಬಂತು. ಆದರೆ ಸ್ನೇಹಿತರೆ, ಈ ಲಕ್ಷ್ಮೀ ಮೇಡಮ್ ಹೇಳಿದ ಪ್ರಕಾರ ಜೂನ್ ಮತ್ತು ಜುಲೈ ತಿಂಗಳಿನ ಹಣ ಅಂದರೆ 11 ಮತ್ತು 12ನೇ ಕಂತಿನ ಹಣ ಅಂದರೆ 4,000 ರೂಪಾಯಿಗಳೇನಿದೆ, ಅದು ಒಟ್ಟಿಗೆ ಗೃಹಿಣಿಯರ ಖಾತೆಗಳಿಗೆ ಜಮಾ ಆಗಲಿದೆ ಅಂತ ಅವರು ಈ ಒಂದು ಸಂದರ್ಭದಲ್ಲಿ ಹೇಳಿದರು. ಆದರೆ ಈಗ ನೋಡಿದರೆ ಜೂನ್ ತಿಂಗಳಿನ ಹಣ ಅಂದರೆ 11ನೇ ಕಂತಿನ ಹಣ 2,000 ರೂಪಾಯಿ ಮಾತ್ರ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಿದೆ. ಹಾಗಾದರೆ ಸ್ನೇಹಿತರೆ, ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಮಾಡಲಾಗಿರುವಂತಹ ಈ ಒಂದು 11 ಮತ್ತು 12ನೇ ಕಂತಿನ ಹಣದಲ್ಲಿ ಈಗ 11ನೇ ಕಂತಿನ ಹಣ ಮಾತ್ರ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಿದೆ. ಈಗಾಗಲೇ ಸುಮಾರು 26.65 ಲಕ್ಷ ಅರ್ಹ ಫಲಾನುಭವಿಗಳಿಗೆ ಜೂನ್ ತಿಂಗಳ ಹಣ ಜಮೆ ಆಗುವಂತಹ ಒಂದು ವಿಶ್ವಾಸ ಮೂಡಿದೆ. ಹಾಗೆಯೇ 12ನೇ ಕಂತಿನ ಹಣ ಮತ್ತು 13ನೇ ಕಂತಿನ ಹಣ ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣ ಯಾವಾಗ ಬಂದು ಈ ಒಂದು ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಲಿದೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿತಾ ಇದ್ದಂತೆ ನಾನು ನಮ್ಮ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ತೇನೆ. ಅದಕ್ಕಾಗಿ ತಾವು ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇರತಕ್ಕಂತಹ ಮಾಹಿತಿಗಳು, 12ನೇ ಕಂತು ಮತ್ತು 13ನೇ ಕಂತಿನ ಬಗ್ಗೆ ಬರ್ತಕ್ಕಂತಹ ಮಾಹಿತಿಗಳ ಒಂದು ವಿಡಿಯೋ ಅಪ್ಡೇಟ್ಗಳನ್ನು ನಿಮ್ಮ ನೋಟಿಫಿಕೇಷನ್ನಲ್ಲಿ ನೀವು ಪಡೆದುಕೋಬೋದು. ಸ್ನೇಹಿತರೆ, ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ನಾನು ಹೊಸ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರಿಗೆಲ್ಲ ಒಂದು 11ನೇ ಕಂತಿನ ಹಣ ಜಮೆ ಆಗಿದೆ ಅನ್ನೋದರ ಬಗ್ಗೆ ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ನಮ್ಮ ಈ ಚಾನೆಲ್ನ ಸಪೋರ್ಟ್ ಮಾಡಿ.